42 ವರ್ಷಗಳಿಂದ ಕಳೆದುಹೋದ ರೈಲು ಹೇಗೆ ಹಿಂತಿರುಗಿತು? ನಿಜವಾಗಿದೆಯಾ ಈ ಕಥೆ? ಒಂದು ರೈಲು, 104 ಪ್ರಯಾಣಿಕರು, ಒಂದು ಸುರಂಗ ಮಾರ್ಗ. ಅವರು ರೈಲಿಗೆ ಹತ್ತಿದರು ಮತ್ತು ಎಂದಿಗೂ ಮರಳಿ ಬಂದಿಲ್ಲ. ಆ ರೈಲು 42 ವರ್ಷಗಳ ನಂತರ ಹಿಂತಿರುಗಿದ್ದು ಅದೇ ಸ್ಥಿತಿಯಲ್ಲಿ, ಅದೇ ಪ್ರಯಾಣಿಕರ ಜೊತೆ. ಹೌದು, ಇದೊಂದು ಕತೆ ಅಲ್ಲ, ಇಲ್ಲಿಯೇ ನಮ್ಮ ಈ ಭೂಮಿಯಲ್ಲಿ ನಡೆದದ್ದು. ನೀವು ಕೇಳಿರಬಹುದು, ಇದು ಹಚ್ಚ ಹೆಣ ಮೇಲೆ ಸುಳಿಯೋ ಹವಾನಿಲೆಯ ಕಥೆಯ? ಇಲ್ಲ, ಇದು ವಾಸ್ತವ ಕಥೆ. ಇಂದು ನಾವು ಕೇಳೋಣ ಸೆನೆರೈ ಎಕ್ಸ್‌ಪ್ರೆಸ್ ಎಂಬ ಮಾಯ ರೈಲಿನ ಕತೆ, ಅದು ಕಳೆದುಹೋದ ರಹಸ್ಯ ಮತ್ತು ಅದು ಹಿಂತಿರುಗಿದ ಅಸಾಧಾರಣ ಘಟನೆ. ಆಕ್ಟ್ 1. ಆ ರೈಲು ಎಲ್ಲಿ ಹೋದ್ರು? 1944ರಲ್ಲಿ ಇಟಲಿಯಲ್ಲಿ ಸೆನೆರೈ ಎಕ್ಸ್‌ಪ್ರೆಸ್ ಎನ್ನುವ ಒಂದು ಐಷಾರಾಮಿ ರೈಲು ಲಾಂಬಾರ್ಡಿ ಎಂಬ ಊರಿನಲ್ಲಿ ಒಂದು ಸುರಂಗದೊಳಗೆ ಪ್ರವೇಶಿಸಿ ಮತ್ತೆ ಹೊರಬರಲೇ ಇಲ್ಲ. 104 ಪ್ರಯಾಣಿಕರು ಮಾಯವಾದರು. ರೈಲು ಕಾಣಿಸಲೇ ಇಲ್ಲ. ಬೇಲಿ ಹೊಡೆಯಲಾರ ನಿತ್ಯ ರೈಲು ಹೋಗೋ ಹಳಿ. ಸುಮ್ಮನೆ ಖಾಲಿ. ಪೊಲೀಸರು, ಸೇನೆ, ವಿಜ್ಞಾನಿಗಳು ಎಲ್ಲ ಹುಡುಕಿದರು. ಆದರೆ ಒಂದು ಕಸವೂ ಸಿಕ್ಕಿಲ್ಲ. ಎಲ್ಲರೂ ಬೆದರುತ್ತಿದ್ದಾರೆ. ಇಡೀ ಇಟಲಿ ಬೆಚ್ಚಿಬಿತ್ತ. ನಮ್ಮಲ್ಲಿ ಬಸ್ ಟೈಮ್ನಲ್ಲಿ ಬರದಿದ್ರೆ ನಾವು ಅಡ್ಡ ರಸ್ತೆಯಲ್ಲಿ ತಿರುವು ತಗೊಂಡು ಹೋಗಿತ್ ಅನ್ಸತ್ತೆ. ಆದ್ರೆ ರೈಲು ಹಾಗೆ ಮಾಯವಾದ್ರೆ ಅದು ಏನು ನಾರ್ಮಲ್ ಟ್ರಾನ್ಸ್ಪೋರ್ಟ್ ಸಿಗ್ನಲ್ ಟೆಕ್ನಿಕಲ್ ಇಶ್ಯೂ ಅಲ್ಲ. ಆಕ್ಟ್ 2. ಭಯ ಮತ್ತು ಥಿಯೋರಿ. ಜನರು ತಮ್ಮದೇ ಆದ ಥಿಯೋರಿಗಳನ್ನು ರಚಿಸಿದರು. ಕೆಲವರು ಅಂದರು, ಇದು ಸರ್ಕಾರದ ಕವರ್ ಅಪ್. ಇನ್ನೊಬ್ಬರು ನಂಬಿದರು, ಇದು ಟೈಮ್ ಪೋರ್ಟಲ್, ಕಾಲಚಕ್ರದ ಬಾಗಿಲು. ಕೆಲವರೆಂದರು, ಅದು ಪ್ರೇತಾತ್ಮರ ರೈಲು. ಪ್ರತ್ಯಕ್ಷದರ್ಶಿಗಳು ಹೇಳಿದರು, ಅವರು ರಾತ್ರಿಯಲ್ಲಿ ಸುರಂಗದೊಳಗಿಂದ ಎಂಜಿನ್ ಶಬ್ದ ಕೇಳಿದ್ರಂತೆ. ಅಲ್ಲಿ ಇನ್ನೂ ಏನೋ ಚಲನೆ ಇದೆ. ಆ ರೈಲು ಸರಿಯಾದಾಗ ಪ್ರಪಂಚ ಬದಲಾದಿತ್ತ. ಆ ಕತೆ ಎಲ್ಲರ ಮನಸ್ಸಿಂದ ಅಳಿದು ಹೋಗುತ್ತಿತ್ತು. ಆಗ 1987ರಲ್ಲಿ ಆ ರೈಲು ಹಿಂತಿರುಗಿತು. ಆಕ್ಟ್ 3. ಹಿಂತಿರುಗಿದ ರೈಲು. ಯುಕ್ರೇನ್ ದೇಶದ ಒಂದು ಪುಟ್ಟ ರೈಲು ನಿಲ್ದಾಣ. ಅಲ್ಲಿ ಹಳೆಯ ಹಳಿಯಲ್ಲಿ ಆಧುನಿಕ ಸಂವೇದಕಗಳು ಒಂದು ಮಾಯಾರೂಪದ ರೈಲು ಬರುತ್ತಿದೆ ಎಂದು ಸೂಚಿಸುತ್ತವೆ. ಕೆಲವೆರಡು ಕ್ಷಣಗಳಲ್ಲಿ 42 ವರ್ಷಗಳ ಹಿಂದೆ ಕಳೆದುಹೋದ ಸೆನೆರೈ ಎಕ್ಸ್‌ಪ್ರೆಸ್ ಬಂದಿತು. ಆ ರೈಲು ಹೊರಗಿಂದ ನೋಡುಗಷ್ಟೇ ವಿಚಿತ್ರ. ಆದರೆ ಒಳಗೆ ನಜರು ಹಾಕಿದ್ರಾ? ಪ್ರಯಾಣಿಕರು ಇದ್ದರು. ಅವರು ಮರೆತವರಲ್ಲ ಅಥವಾ ಹೆಣಗಳಲ್ಲ. ಅವರ ಮುಖದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅವರು ಆಗಿದ್ದ ಹೀಗೆ ಇದ್ದರು. ಆದ್ರೆ ಅವರ ಕಣ್ಣುಗಳು ನೋಡುವಂಥದ್ದಲ್ಲ, ಶೂನ್ಯ, ಭಯಂಕರ. ನೀವೀಗ ನಿಮ್ಮ ಮನೆ ದಿವಾನಲ್ಲಿ ಕೂತು ಈ ವಿಡಿಯೋ ನೋಡ್ತಾ ಇದ್ದೀರಾ. ಆದ್ರೆ ಇನ್ನು ತಕ್ಷಣ ನಿಮ್ಮ ಮನೆಯ ಹಿಂದೆ ಸದ್ದು ಬಂದ್ರೆ? ನಾನು ಹೊಣೆ ಅಲ್ಲೋ ಸಾರ್. ಆಕ್ಟ್ 4. ಇನ್ನಷ್ಟು ವಿಚಿತ್ರ ಸಂಗತಿಗಳು. 1955ರಲ್ಲಿ ಮೆಕ್ಸಿಕೋನ ಒಬ್ಬ ವ್ಯಕ್ತಿ ಹೇಳಿದ, ಅವರು ರಾತ್ರಿ ಒಂದು ರೈಲು ಹಾರುತ್ತಿರುವಂತೆ ನೋಡಿದ್ರಂತೆ. ಅದರಲ್ಲಿ ಬಾಯಿ ಬಿಟ್ಟಂತೆ ಕೂಗುತ್ತಿದ್ದ ಜನರು. ಅವರ ವಿವರ ಕೇಳಿದ್ರೆ ಅದೇ ಸೆನೆರೈ ಎಕ್ಸ್‌ಪ್ರೆಸ್. ಇಡೀ ವಿಶ್ವದಲ್ಲಿ ಹಲವಾರು ವ್ಯಕ್ತಿಗಳು ಈ ರೈಲಿನ ಕನಸುಗಳ ಬಗ್ಗೆ, ದರ್ಶನಗಳ ಬಗ್ಗೆ ಹೇಳಿದರು. ಹೆಗ್ಗಣೆಯ ಭಾಗವೋ ಅಥವಾ ಕೇವಲ ಮಾನಸಿಕ ಕಲ್ಪನೆ? ಇದು ಎಷ್ಟು ವೈಜ್ಞಾನಿಕ? ಅಥವಾ ಇದು ನಮ್ಮ ಕಾಲದಲ್ಲಿ ನಿಖರವಾಗಿ ಅರ್ಥ ಮಾಡಲಾಗದ ವಾಸ್ತವ? 2021ರಲ್ಲಿ ತಮಿಳುನಾಡಿನ ಹಳ್ಳಿಯಲ್ಲಿ ಕೆಲವರು ಹೇಳಿದರು, ಒಂದು ಹಳೆಯ ಶಬ್ದ ಕೇಳಿಸಿತು. ಹಳಿಯ ದಡದ ಬಳಿ ಹೋಗಿದ್ರು. ರೈಲು ಇಲ್ಲ. ಆದರೆ ಕೋಲಿನ ಹೂರಣವೋ ಎಂಬಂಥ ವಾಸನೆ ಮಾತ್ರ. ಆಕ್ಟ್ 5. ರಹಸ್ಯ ಇನ್ನೂ ಬಿಚ್ಚಿಲ್ಲ. ಇವತ್ತಿಗೂ ಸೆನೆರೈ ಎಕ್ಸ್‌ಪ್ರೆಸ್ ಎಂಬ ರೈಲು ವಿಶ್ವದ ಅತಿದೊಡ್ಡ ಗೂಢಚರಿತ್ರೆ. ಯಾರು ಎಷ್ಟು ಪರೀಕ್ಷೆ ಮಾಡಿದ್ರು ನಿಖರ ಉತ್ತರ ಸಿಕ್ಕಿಲ್ಲ. ಅದು ಟೈಮ್ ಟ್ರಾವೆಲ್ ಆಗಿದೆಯೋ ಅಥವಾ ಇದು ಬೇರೊಂದು ಮಿತಿಯ ಮಾಯಾಜಾಲವೋ? ಇಲ್ಲದಿದ್ದರೆ ನಾವೇನು ಎಲ್ಲದರ ಅರಿವು ಪಡೆದಿಲ್ಲದ ಮನುಷ್ಯರು ಮಾತ್ರವೇ ಅನಿಸುತ್ತೆ. ಆ ರೈಲು ಇನ್ನೂ ಏನೇನೋ ಹೇಳುತ್ತಿರಬಹುದು. ಅಥವಾ ಮತ್ತೆ ತಿರುಗಿ ಬಂದೀತು. ಈ ಕತೆ ನಿಮ್ಮ ನೆನಪಿನಲ್ಲಿ ಆಳವಾಗಿ ನಿಂತಿದೆಯಾ? ಆದ್ರೆ ನಿಮಗೆ ಇಷ್ಟು ಇಷ್ಟ ಆಯ್ತಾದ್ರೆ ಈಗಲೇ ನೋಡಿ, ರಾಜಸ್ಥಾನದಲ್ಲಿ ಪುನರ್ಜನ್ಮ ನೆನಪಿನಿಂದ ಕೊಲೆ ಪತ್ತೆ ಹಚ್ಚಿದ ಹುಡುಗನ ಕತೆ. ಇಲ್ಲಿ ಕ್ಲಿಕ್ ಮಾಡಿ. ನಿಮ್ಮ ಮುಂದಿನ ರಹಸ್ಯಮಯ ಕತೆ ಇಲ್ಲಿ ಕಾದಿದೆ. ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಜೊತೆಯಲ್ಲಿ ಪ್ರತಿಯೊಂದು ಕಥೆಯೊಳಗೂ ಉಸಿರಾಡಿ. ಧನ್ಯವಾದಗಳು ಪ್ರೀತಿಯ ಪ್ರೇಕ್ಷಕರೇ. ಇನ್ನೊಂದು ಕತೆ ಶೀಘ್ರದಲ್ಲೇ ಬರುತ್ತಿದೆ. ಅರ್ಧರಾತ್ರಿ ಹೊತ್ತಿಗೆ ಹಳ್ಳಿಯ ಖಾಲಿ ರೈಲು ನಿಲ್ದಾಣಕ್ಕೆ ಕೊನೆಯ ರೈಲು ನಿಂತಿತು.
ಹಲವು ವರ್ಷಗಳ ನಂತರ ಮನೆಗೆ ಹೋಗುತ್ತಿದ್ದ ಅರುಣ್ ಆ ರೈಲಿಗೆ ಹತ್ತಿದ. ಬೋಗಿ ಮೌನವಾಗಿತ್ತು, ಸ್ವಲ್ಪ ಬೆಳಕಿತ್ತು, ಪ್ರಯಾಣಿಕರೇ ಇಲ್ಲದಂತಿತ್ತು. ಹೊರತು ಕಿಟಕಿಯ ಬಳಿಯಲ್ಲಿ ಕುಳಿತು ಕತ್ತಲೆಯ ಕಡೆ ನೋಡುತ್ತಿದ್ದ ಒಬ್ಬ ವೃದ್ಧನ ಹೊರತು. ಪ್ರಯಾಣದ ಮಧ್ಯದಲ್ಲಿ ಆ ವೃದ್ಧ ಹಠಾತ್ತನೆ ಅರುಣ್ ಕಡೆ ತಿರುಗಿ ನೋಡಿದ. ಮುಂದಿನ ಸುರಂಗ ದಾಟುವಾಗ ಹೊರಗೆ ನೋಡಬೇಡ, ಏನೇ ಕೇಳಿದರೂ. ಅರುಣ್ ಏನನ್ನೂ ಕೇಳುವ ಮುನ್ನವೇ ರೈಲು ಸುರಂಗದೊಳಕ್ಕೆ ನುಗ್ಗಿತು. ಆಗ ಅವನು ಕೇಳಿದ, ಮೊದಲಿಗೆ ಮೃದುವಾಗಿ, ನಂತರ ಸ್ಪಷ್ಟವಾಗಿ, ಕತ್ತಲೆಯಿಂದ ಅವನ ಹೆಸರನ್ನು ಮರುಮರುವಾಗಿ ಕರೆಯುತ್ತಿರುವ ಅನೇಕ ಧ್ವನಿಗಳನ್ನು. ಅವನ ದೇಹವನ್ನೆಲ್ಲ ಚಳಿ ಆವರಿಸಿತು. ಅವನು ಕಣ್ಣು ಮುಚ್ಚಿಕೊಂಡೇ ಇದ್ದ. ರೈಲು ಚಂದ್ರಕಿರಣದಲ್ಲಿ ಹೊರಬಂದಾಗ ಅರುಣ್ ಆ ವೃದ್ಧನ ಕಡೆ ನೋಡಿದ. ಆದರೆ ಆ ಸೀಟು ಖಾಲಿ. ಮರುದಿನ ಬೆಳಿಗ್ಗೆ ಅರುಣ್ ಈ ವಿಚಾರವನ್ನು ನಿಲ್ದಾಣದ ಗಾರ್ಡ್ಗೆ ಹೇಳಿದಾಗ ಗಾರ್ಡ್ ಮುಖ ತಿರುಗಿಸಿ ಹೇಳಿದ, ವಿಚಿತ್ರ, ಆ ಸೀಟು 40 ವರ್ಷಗಳಿಂದ ಖಾಲಿ ಇದೆ. ಒಂದು ಮನುಷ್ಯನು ಸುರಂಗ ಕುಸಿತದಲ್ಲಿ ಸತ್ತ ದಿನದಿಂದ. ಅದು ನಿನ್ನ ಹುಟ್ಟಿದ ದಿನವೇ.